ಹಲೋ ಸ್ವೀಟಾರ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಏನು ಅಂದರೆ, ಇವತ್ತು ನಾನು ಮದುವೆಗೆ ಹೋಗ್ತಾ ಇದ್ದೀನಿ. ಮದುವೆಗೆ ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂದರೆ, ನಾನು ಅಮ್ಮ ಹಾಯನು ಮಗು ಮದುವೆಗೆ ಹೊಟ್ಟಿದ್ದೀವಿ ನಾವು 3 ಜನ. ಸೊ ಮದುವೆಗೆ ಹೋಗಿ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಇವತ್ತೇನಾಗುತ್ತೆ ಅಂತ ನೋಡುವ. ನಾನು ಹೊರಟಿದ್ದೀನಿ, ನಮ್ಮಮ್ಮ ಬನ್ನಿ ಬನ್ನಿ ಅಂತ ಅವ್ರು ಇನ್ನೂ ಹೊರಟಿಲ್ಲ, ಅಂದರೆ ಫಸ್ಟ್ ಆಗಿತ್ತು. ಚಂದನ ಚಂದನದಿಂದ ತಂದ ಗೊಂಬೆಯ ಅಂದ ಚಂದ. ಹೋಗೋಣ, ಇವಾಗ ಹೊರಟಿದ್ದಾಗಿದೆ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ಹೇಳಬೇಕು. ಮುದ್ದ ಕಾಣಿಸ್ತಾ ಇದ್ದೀನಾ ಇಲ್ವಾ ಅಂತ ಸ್ಯಾರಿಯಲ್ಲಿ. ಹಾಯ್ ಫ್ರೆಂಡ್ಸ್, ಜಗತ್ತು ಹೇಗಿರುತ್ತೆ ಅಂದರೆ, ನಾವು ಆಡಂಬರವಾಗಿದ್ದರೆ ಅಂದರೆ ತುಂಬ ಜಾಸ್ತಿ ಒಡವೆ ಹಾಕಿ ಕಾರಲ್ಲಿ ಹೋದರೆ ಬೇರೆ ಥರನೇ ಟ್ರೀಟ್ ಮಾಡುತ್ತೆ. ಸ್ವಲ್ಪ ಕಾಲು ನಡ್ಕೊಂಡೋಗಿ ಬಸ್ಸಲ್ಲಿ ಆಟೋದಲ್ಲಿ ಹೋದರೆ ಇನ್ನು ಬೇರೆ ಥರನೇ ಟ್ರೀಟ್ ಮಾಡುತ್ತೆ. ಬಟ್ ಆಡಂಬರ ಮುಖ್ಯನಾ ಒಳ್ಳೆ ಮನಸ್ಸು ಮುಖ್ಯನಾ, ನೀವೇ ಹೇಳಿ ಫ್ರೆಂಡ್ಸ್. ಆಡಂಬರನ ಒಳ್ಳೆ ಮನಸ್ಸಾ? ಇನ್ನು ಮದುವೆ ಹೇಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನಾವು ಹೋದ್ವಿ, ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಹೀಗೆ ನೋಡಿದ್ವಿ. ಸರಿ ಇನ್ನೆಲ್ಲರೂ ಆಲ್ರೆಡಿ ಊಟಕ್ಕೆ ಹೊರಡ್ತಾಯಿದ್ರು. ಊಟಕ್ಕೆ ಹೋದ್ವಿ, ಭರ್ಜರಿಯಾಗಿ ಊಟ ಮಾಡಿಸಿದ್ರು. ತುಂಬ ವೆರೈಟಿ ಊಟ ಇತ್ತು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಇದು ಸ್ವೀಟ್ ಏನಂತ ನನಗಂತೂ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಪಾಯಸದ ಜೊತೆ ಇರೋಂಥ ಸ್ವೀಟ್ ಏನು ಅಂತ. ಹಾಗೆ ತುಂಬ ಥರ ಪಲ್ಯ ಎಲ್ಲದನ್ನೂ ಒಂದೊಂದೇ ಬಡಿಸ್ತಾಯಿದ್ರು. ವಿಶೇಷತೆ ಏನು ಅಂತಂದರೆ, ಇವಾಗ ಗಂಡು ಮಕ್ಕಳು ಬಡಿಸೋದಕ್ಕಿಂತ ಜಾಸ್ತಿ ಹೆಣ್ಮಕ್ಳುಗಳು ಬಡಿಸ್ತಾರೆ. ಸೊ ಅದನ್ನು ನೋಡೋದಕ್ಕಂತೂ 2 ಕಣ್ಣು ಸಾಲದು. ನಾನಂತೂ ಭರ್ಜರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿದೆ. ನನಗೆ ಸ್ವೀಟ್ ಊಟ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಮದುವೆ ಊಟ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಡಯಟ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾನಂತೂ ಚೆನ್ನಾಗಿ ತಿಂದಿದ್ದೀನಿ ಅಂತಲೇ ಹೇಳ್ಬೋದು. ಈ ಮದುವೆಯಲ್ಲಿ ಎಲ್ಲರೂ ಕುತ್ಕೊಂಡು ಊಟ ಮಾಡೋದು ಒಂದೇ ಚೆನ್ನಾಗಿರುತ್ತೆ ಅಲ್ಲ. ಅದು ಕಲರ್ ಬಟ್ಟೆಗಳನ್ನ ಹಾಕ್ಕೊಂಡು ಸೂಪರಾಗಿ ಕುತ್ಕೊಂಡು ಊಟ ಮಾಡ್ತಾರಲ್ಲ, ಅದಂತೂ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬೊಬ್ರು ಇದು ಬೇಡ ಅದು ಬೇಡ ಅಂತಾರೆ. ನಾನಂತೂ ಯಾವುದೂ ಬೇಡ ಅಂತ ಹೇಳಲ್ಲ. ನನ್ನ ಫೇವ್ರೇಟ್ ಒಬ್ಬಟ್ಟು ಕೂಡ ಇತ್ತು. ಸೊ ನನಗಂತೂ ಎಮ್ಮಿ ಊಟ ಇತ್ತಪ್ಪ ಇವತ್ತಂತೂ. ಒಬ್ಬಟ್ಟು ಜೊತೆಗೆ ತುಪ್ಪ ಅಂತೂ ನಂಗೆ ತುಂಬ ಫೇವ್ರೇಟ್ ಅಂದರೆ ಫೇವ್ರೇಟು. ಸೊ ನಾವಂತೂ ಚೆನ್ನಾಗಿ ಬಾರಿಸಿದ್ವಿ. ಒಬ್ಬಟ್ಟಾದಮೇಲೆ ಮತ್ತೆ ಪೂರಿ ಮತ್ತು ಪನ್ನೀರ್ ಕರಿ ಮಾಡಿದರು. ತುಂಬ ಚೆನ್ನಾಗಿತ್ತು ಪೂರಿನೂ ಕೂಡ. ಅದಾದಮೇಲೆ ಮತ್ತೆ ತಿರ್ಗಾ ಬಂದಿದ್ದೆ ಕುರ್ಮಾ ಮತ್ತು ಗೀ ರೈಸ್ ಬಂತು. ಸೊ ಅದನ್ನು ಬಿಡಲಿಲ್ಲ, ಅದನ್ನು ತಿಂದ್ವಿ. ಚೆನ್ನಾಗಿ ಊಟ ಅಂತೂ ನಾನು ಡಯಟ್ ಪಕ್ಕಕ್ಕಿಟ್ಟು ಮಾಡಿದ್ದೇನೆ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಬಾಯಲ್ಲಿ ನೀರು ಕೂಡ ಬರ್ತಾಯಿದೆ. ಇಲ್ಲಲ್ಲ, ಮಶ್ರೂಮ್ ರೈಸು, ಅದು ಗೀ ರೈಸ್ ಅಲ್ಲ, ಮಶ್ರೂಮ್ ರೈಸ್ ಆ್ಯಕ್ಚುಲಿ ಬಂದಿದ್ದು. ಮಶ್ರೂಮ್ ರೈಸ್ ಆದ ತಕ್ಷಣವೇ ರೈಸು ಮತ್ತು ಸಾಂಬಾರು ಆಯಿತು. ರೈಸು ಸಾಂಬಾರು ತಿಂದ ತಕ್ಷಣವೇ ಮತ್ತು ಊಟದ ಲಾಸ್ಟಲ್ಲಿ ಮೊಸರನ್ನ ತಿಂದಿಲ್ಲ ಅಂದರೆ ಊಟ ಮಾಡಿದ ಫೀಲಿಂಗೇ ಬರೋಲ್ಲ. ಸೊ ನಾನು ಎಕ್ಸಾಕ್ಟ್ಲಿ ಸ್ವಲ್ಪನಾದರೂ ಮೊಸರನ್ನ ತಿಂತೀನಿ. ಅದಾದಮೇಲೆ ಬೀಡ, ಐಸ್ ಕ್ರೀಮು, ಬಾಳೆಹಣ್ಣು ಕಾಮನ್ ಆಗಿರುತ್ತೆ. ಊಟ ಚೆನ್ನಾಗಿ ಮಾಡಿ ಮುಗಿಸಿ ಮತ್ತೆ ಎಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ಮುಖ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡು ರಿಸೆಪ್ಷನ್ನಿಗೆ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ಬೇಕಲ್ಲ ಬಂದ್ವಿ. ಅವರು ಕರಿತಾಯಿದ್ರು. ಆದರೆ ತುಂಬ ಜನ ಇದ್ರು ಸ್ಟೇಜ್ ಮೇಲೆ. ತುಂಬ ಜನ ಇರೋದು ನೋಡಿ ಸ್ವಲ್ಪ ಕಮ್ಮಿ ಆದಮೇಲೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಕಮ್ಮಿ ಆಯಿತು. ಕಮ್ಮಿ ಆದಮೇಲೆ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಹೊರಟ್ವಿ. ನಾವು ಅಲ್ಲಿಂದ ಹೊರಟಾಗ ನನ್ನ ತಮ್ಮ ಅಭ್ಯಾಸಗಲಿ ಸಿಗ್ತ, ಅವನ ಜೊತೆ ಒಂದು ಫೋಟೋ ಇರಲಿ ಅಂತ ತೆಗೆಸ್ಕೊಂಡ್ವಿ. ಮದುವೆಗೆ ಹೋಗಿ ಮುಗಿಸ್ಕೊಂಡು ಬಂದ್ವಿ. ಇಷ್ಟೇ ಒಂದು ಮದುವೆ ಅಂತ ಅಂದರೆ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ, ನನ್ನ ಮಗಳು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ.